ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ OBC ಸ್ಟೂಡೆಂಟ್ಗಳಿಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ ವಿದ್ಯಾಶ್ರೀ, ಯಶಸ್ವಿನಿ, ರೈತ ವಿದ್ಯಾನಿಧಿ, SSP ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಬಟ್ SC/ST ಜನರಿಗೆ ಮಾತ್ರ ಮತ್ತು ಅದ್ರ ಜೊತೆಗೆ ಜನರಲ್ ಅವ್ರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ಯಾಕೆ ಕ್ರೆಡಿಟ್ ಆಗ್ತಾ ಇಲ್ಲ ಅಂದರೆ ಅವರ DBT ಸ್ಟೇಟಸಲ್ಲಿ DBT ಶುಡ್ ಅವಾಯ್ಡೆಡ್ ಅಮೌಂಟ್ ಮೆನ್ಷನ್ ಆಗಿಲ್ಲ ಮತ್ತು ಕೆಲವೊಬ್ಬರಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. DBT ಶುಡ್ ಅಂತಿದ್ದವ್ರು ಏನು ಮಾಡಬೇಕು, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. SC/ST ಜನರಿಗೆ ಮತ್ತು ಜನರಲ್ದವರಿಗೆ ಡಿಸೆಂಬರ್ ತಿಂಗಳಲ್ಲಿ ಫಂಡ್ ರಿಲೀಸ್ ಆದಾಗ ಅವರಿಗೆ ವಿದ್ಯಾಶ್ರೀ, ಯಶಸ್ವಿನಿ, ರೈತ ವಿದ್ಯಾನಿಧಿ ಈ ಅಮೌಂಟ್ ಏನಿದೆಲ್ಲ ಅರ್ಧ ಅಮೌಂಟು ಕ್ರೆಡಿಟ್ ಆಗಿತ್ತು ಆವಾಗ ಫಂಡ್ ರಿಲೀಸ್ ಆದಾಗ. OBC ಕ್ಯಾಟಗರಿ ಅವರಿಗೆ ಫಂಡ್ ರಿಲೀಸ್ ಆಗಿರಲಿಲ್ಲ. ಬಟ್ ಜನವರಿ ತಿಂಗಳಲ್ಲಿ ಫಂಡ್ ರಿಲೀಸ್ ಆದಾಗ OBC ಕ್ಯಾಟಗರಿ ಅವರಿಗೆ ಮಾತ್ರ ಫಂಡ್ ರಿಲೀಸ್ ಆಗಿದೆ. ಬಟ್ ಇನ್ನೂ ಎಲ್ಲರಿಗೂ ರಿಲೀಸ್ ಆಗಿದೆ. ಬಟ್ DBT ಸ್ಟೇಟಸಲ್ಲಿ ಶೋ ಆಗ್ತಾ ಇಲ್ಲ. DBT ಸ್ಟೇಟಸಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಆಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಿಮ್ಮದೇನಾದರೂ DBT ಸ್ಟೇಟಸಲ್ಲಿ ಅವಾಯ್ಡೆಡ್ ಅಂತ ಇತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು, ಇಲ್ಲ DBT ಸ್ಟೇಟಸಲ್ಲಿ ಏನಾದರೂ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. DBT ಸ್ಟೇಟಸಲ್ಲಿ ನಿಮ್ದೇನಾದರೂ ಅವಾಯ್ಡೆಡ್ ಅಂತಿದ್ದು ಅಮೌಂಟ್ ಮೆನ್ಷನ್ ಆಗಿತ್ತಂದರೆ ಜನವರಿ 31ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ, ಯಾವುದೇ ಕ್ಯಾಟಗರಿ ಅವರು ಆಗಿರಿ. ಓಕೆನಾ? ಮತ್ತು ನಿಮ್ದೇನಾದರೂ DBT ಸ್ಟೇಟಸಲ್ಲಿ ಅವಾಯ್ಡೆಡ್ ಅಂತ ಇಲ್ಲ, ಅಮೌಂಟ್ ಏನಾದರೂ ಮೆನ್ಷನ್ ಆಗಿಲ್ಲ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ. ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ನಾನು ಹಳೆ ವಿಡಿಯೋದಲ್ಲಿ ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದೀನಿ ಮತ್ತು ಅದರ ಜೊತೆಗೆ ಮೇಲ್ ID ಕೊಟ್ಟಿದ್ದೀನಿ. ಈ ಮೇಲ್ IDಗೆ ನಿಮ್ಮ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತೀರಲ್ಲ, ಅಪ್ಲೈ ಮಾಡಿರ್ತಕ್ಕಂಥ ಒಂದು ಸ್ಕ್ರೀನ್ಶಾಟನ್ನು ಅಥವಾ ಪೇಜ್ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಪೇಜು, ಅದರ ಜೊತೆಗೆ ನಿಮ್ಮ DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ ಅದನ್ನು, ಅವೆರಡೂ ಪೇಜನ್ನು ಅಟ್ಯಾಚ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಮೇಲ್ IDಗೆ ನಿಮ್ಮ SSP ಸ್ಕಾಲರ್ಶಿಪ್ಗೆ ಒಂದು ಮೇಲ್ ID ಕೊಟ್ಟಿರ್ತೀರ, ನೆನಪಿರುತ್ತೆ ನಿಮಗೆ. ಇಲ್ಲಾಂದರೆ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಹೋಗಿ ಯಾವ ಮೇಲ್ ID ಕೊಟ್ಟಿದ್ದೀನಿ ಅಂಥೇಳಿ. ಆ ಮೇಲ್ IDಯಿಂದ ಈ ಎರಡೂ ಡಾಕ್ಯುಮೆಂಟ್ಸನ್ನು PDF ಮಾಡಿ ಅವ್ರಿಗೆ ಮೇಲ್ ಮಾಡಿ. 2 or 3 ವರ್ಕಿಂಗ್ ಡೇಸಲ್ಲಿ ರಿಪೋರ್ಟ್ ಬರುತ್ತೆ. ನಂತರ ಅವ್ರು ಏನಾದರೂ ಆ್ಯಕ್ಷನ್ ತೊಗೊಂಡ್ರಂದರೆ ನಿಮ್ಮ DBT ಸ್ಟೇಟಸಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಅಂತೇಳಿ ಬರುತ್ತೆ. ಮತ್ತು ಇದ್ರ ಜೊತೆಗೆ ಫೋನ್ ಕಾಲಲ್ಲೂ ಕೂಡ ನೀವು ವಿಚಾರಿಸ್ಕೋಬೋದು. ಫೋನ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹೇಳಿದ್ರೆ ಅವರು ಅದರ ಬಗ್ಗೆ ಚೆಕ್ ಮಾಡಿಸಿ ಏನೇನು ತೊಂದರೆ ಇದ್ದರೆ ಅದಕ್ಕೂ ಕೂಡ ಸೊಲ್ಯೂಷನನ್ನು ಕೊಡ್ತಾರೆ. ಇವೆರಡೂ ಆಗಲಿಲ್ಲ ಅಂದ್ರೆ ಮತ್ತೇನು ಮಾಡಬೇಕು? ಯಾಕಂದರೆ ಇದು ಆನ್ಲೈನ್ ಆಯಿತು. ಆಫ್ಲೈನಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ಕೂಡ ಕೇಳ್ತಾ ಇದ್ದರೆ, ಆಫ್ಲೈನಲ್ಲಿ ಇರ್ತಕ್ಕಂಥ ಸೊಲ್ಯೂಷನ್ ಏನು ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದವರ ಕಲ್ಯಾಣ ಇಲಾಖೆ ಅಂತೇಳಿ ನಿಮ್ಮ ಕ್ಯಾಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ತಾಲೂಕಲ್ಲಿ ಮತ್ತು ಡಿಸ್ಟಿಕ್ಕಲ್ಲಿ ಆಫೀಸ್ಗಳಿರುತ್ತೆ. ಸ್ಕಾಲರ್ಶಿಪ್ಪಿಗೆ ಸ್ಯಾಂಕ್ಷನ್ ಮಾಡ್ತಕ್ಕಂಥವು ನಿಮ್ಮ ತಾಲೂಕಲ್ಲಿರ್ತಕ್ಕಂಥ ಆಫೀಸ್ಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಅರ್ಜಿ ಹಾಕಿರ್ತಕ್ಕಂಥ SSP ಅರ್ಜಿ ಹಾಕಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸನ್ನು ಮತ್ತು DBT ಸ್ಟೇಟಸನ್ನು ತೊಗೊಂಡೋಗಿ ಆದಷ್ಟು ಬೇಗ ವೆರಿಫಿಕೇಷನನ್ನು ಮಾಡಿಸ್ಬೇಕು. 31ನೇ ತಾರೀಕು ಒಳಗಡೆ ಅಂದರೆ ಇನ್ನೂ 3-4 ದಿನದ ಒಳಗಡೆ ವೆರಿಫಿಕೇಷನ್ ಏನಾದರೂ ನೀವು ಕಂಪ್ಲೀಟ್ ಮಾಡಿದ್ರೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ವೆರಿಫಿಕೇಷನ್ ಏನಾದರೂ ನೀವು ಕಂಪ್ಲೀಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಫಂಡ್ ರಿಲೀಸ್ ಆದಾಗ ಅಮೌಂಟು ಕ್ರೆಡಿಟ್ ಆಗುತ್ತೆ ತಿಳ್ಕೊಳ್ಳಿ, ನೆನಪಿಟ್ಕೊಂಡು ಅಲ್ಲಿ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ OBC ಸ್ಟೂಡೆಂಟ್ಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ 15,000 ಕ್ರೆಡಿಟ್ ಆಗ್ತಾ ಇದೆ, ಕೆಲವೊಬ್ಬರಿಗೆ 8,000 ಕ್ರೆಡಿಟ್ ಆಗ್ತಾ ಇದೆ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮಗೆ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕಂದರೆ ನನ್ನ ವಿಡಿಯೋಗಳಿಗಿಂತ ನಿಮ್ಮ ಕಮೆಂಟ್ಗಳಿಗೆ ಹೆಚ್ಚಿನ ಮಹತ್ವವಿದೆ. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.